ನಮಸ್ಕಾರ ಗೈಸ್. ಆಯ್ತಾ, ದೇವ್ರ ಮನೆಗೆ ಬಂದು ನಮಸ್ಕಾರ ಅಲ್ಲಿ ಏನೋ ಜಾಗ ಎಲ್ಲ ಚೆನ್ನಾಗಿತ್ತು, ಬಟ್ ಭಾಳ ಬಿಟ್ಟಿದೆ ಗೈಸ್. ಏನು ಕಾಣಿಸ್ತಾನಿಲ್ಲ, ಅದೇ ಕಾಣಿಸ್ತಾ ಇಲ್ಲ ನನಗೆ. ನೋಡಿ ಎಷ್ಟು ಉದ್ದ ಇದೆ, ಹೆಂಗ್ ಅನ್ಸೋದು ಅದನ್ನ ಹಾಕಿಲ್ಲ ನೋಡಿ, ಎಷ್ಟು ಪೀಸ್ ಆಗಿ ಗೊತ್ತಾಯ್ತಾ ಆಯ್ತಾ. ಒಂದೇ ಸರ್ವೆ ನಂಬರು ಗೂಗಲಲ್ಲಿ ಹಂಗೆ ಗೊತ್ತಾ, ಅದು ಹಂಗೆ ಕನೆಕ್ಟ್ ಆಗುತ್ತಾ? A few moments later. ಇದೇ ಶೂಟಿಂಗ್ ಪಾಯಿಂಟ್ ಅಂತೆ. ಇಲ್ಲ ಅಲ್ವ, ಕೇಳ್ಕೊಂಬ ಯಾರು 4 ಪಾಯಿಂಟ್ ಇತ್ತು, 70 ಬೇಡ ಇದು ಅಲ್ಲ. ಈಗ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಆಗೋದು ಪೆಟ್ರೋಲ್ ಖಾಲಿ ಆದ್ರೆ ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯನ್ಸ್. ಯಾ ಬಿಡಪ್ಪ, ನೀನು ಆಸ್ಟ್ರಾಲಜರು, ನಾವು ನೀವು ನಂಬಲಿಲ್ಲ, ನಾವು ಮೋಸ ಹೋಗ್ಬಿಟ್ವಿ ಬಿಡಪ್ಪ. ಗೈಸ್ ಜಾಗ ಸಿಕ್ಕಿಲ್ಲ. ನಡ್ಕೋಬೋದಾ? 1.5 ಕಿಲೋಮೀಟರ್ ಐತೆ. ಚೂರು ಮುಂದೆ ಹೋಗಿ ನೋಡ್ಕಬಾ. ಇರೋಳಗೆ ನಾನೇ ಒಂದು ಸ್ವಲ್ಪ ನೋಡೋಣ. ಓ, ಇದೆಲ್ಲ ಹೋದ್ರೆ ಹೋಯ್ತಾನೆ ಐತೆ. ಇದೆಲ್ಲಪ್ಪ ಗಾಡಿ ನುಗ್ಸಕ್ಕಾಗೈತಿದೆ ಇಲ್ಲಿ. ಇದೊಂದು ಕೆಲಸ ಮಾಡ್ತೀನಿ. ಗೈಸ್, ಈಗ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಗಾಡಿ 2 ಗಾಡಿಲೂ ಪೆಟ್ರೋಲ್ ಐತೆ, NSL ಗಾಡಿ ಇಲ್ಲ, ಪೆಟ್ರೋಲ್ ಇಲ್ಲ. ಈಗ ಏನ್ ಮಾಡೋದು ಗೊತ್ತಾಯ್ತಲ್ಲ. ಅಲ್ಲ, ವಾಪಸ್ ಹೋಗ್ತೀನಿ ಅಂದ್ರೂ ಪೆಟ್ರೋಲ್ ಇಲ್ಲ, ಮುಂದಕ್ಕೆ ಹೋಗ್ತೀನಿ ಅಂದ್ರೂ ಪೆಟ್ರೋಲ್ ಇಲ್ಲ. ಏನ್ ಮಾಡೋದ? 1 ಕಿಲೋಮೀಟರ್ ಹಿಂಗ್ ಕಷ್ಟ ಪಡ್ಕೊಂಡು ಹೋಗೋದ, ಅಥವಾ ವಾಪಸ್ 30 ಕಿಲೋಮೀಟರ್ ಹೋಗೋದ? ಬೇಡ ಅಂದ್ರೆ ಬೇಡ, ಓಡಿ ವಾಪಸ್ ಪೈಪ್ ಆಯ್ತಾ ಅದ್ರಲ್ಲಿ ಎಳ್ಕ ಬಿಡೋದ. ನೀನು ಯಾವನೇ ನೀನು? ಗಾಡಿ ಹೋಗುತ್ತಾ? ಹಿಂಗೆಲ್ಲ ಕಷ್ಟ ಪಡ್ಕೊಂಡು ನೋಡಿ, ಹಿಂಗೆಲ್ಲ ತಳ್ಕೊ ಬಂದಿದೀವಿ. ಇವ್ರು ನಡ್ಕೊ ಹೋಗಕ್ಕೆ ಆಗಲ್ಲ ಕಣ, ಗಾಡಿಲಿ ಹೆಂಗ್ ಹೋಗೋದು? ಅಲ್ಲಿ ಈ ಹಳ್ಳು ಕೇಳ್ಸು ಬರ್ತದೆ ಪಕ್ಕ, ಬಂದ್ಬಿಡು ಅಷ್ಟೇ. ಓ ಮಚ್ಚಿ, ನೀನು ಅಷ್ಟೇ ಇಲ್ಲಿ ಹಳ್ಳದ ಮೇಲೆ ಬಾ. ಇದೀಗ ನಿಂತೈತ್ ಕಣ, ಇದ್ರ ಮೇಲೆ ಬಾ. ಸೈಡ್ ಹೋಗು ನೀ, ಪರ್ರಂತ ನಿನಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗಾಯ್ಸ್, ಇದು ಬೇಕಾಗಿದ್ದು ಅಂದ್ರೆ ಇವಾಗ ಬತ್ತು ನೋಡಿ. ಎಲ್ಲ ರೀಲ್ಸ್ ಅಲ್ಲಿ ನೋಡ್ತಿದ್ದೆ ನಾನು. ನಮ್ಮಣ್ಣ ಹೇಳಿದ್ ಕರೆಕ್ಟ್ ಅಲ್ವಾ? ಗೈಸ್, ಫೈನಲಿ ಸಕ್ಸೀಡೆಡ್. ಫುಲ್ ಗೊಜ್ಜೆ ಲೆಕ್ಕ ಬಂದಿದ್ದೀವಿ ಗಾಡಿ. ಎಲ್ಲ ಓಡ್ ಬರ್ರಿ ಹಿಂಗೆ. ಶೂಟ್ ಔಟ್ ಮಾಡಿದ್ರಿ ಇಲ್ಲಿಂದ ಮೇಲೆ. ಓಯ್, ಕಾಲಿಡಕ್ಕಾಗಲ್ಲ ಗುರು ಇಲ್ಲಿ. ಇಷ್ಟೇ ಸಾಕು, ಇನ್ನೊಂದು ಸ್ಟೆಪ್ ಬೇಡ, ಇನ್ನೊಂದು ಸ್ವಲ್ಪ ಆಗಕ್ಕೆ ಹೋಗಿ ನಾವು ಬರ್ತೀವಿ. ಕಿರಣ್ ಯಾಕೆ ಓಡ್ತಾ ಇದೀಯಾ? ಗೈಸ್, ವ್ಯೂ ಮಾತ್ರ ಸಖತ್ತಾಗಿತ್ತು ಅಲ್ಲಿ. ಅಕಸ್ಮಾತ್ ನಾವು ಅಲ್ಲೇ ಏನಾದ್ರು ನಿಂತ್ಕೊಂಡು ಇದು ಮಾಡ್ಕೊಬಿಟ್ಟಿದ್ರೆ ಅಲ್ಲೊಂದು ಸ್ವಲ್ಪ ಪಾಯಿಂಟ್ ಮಿಸ್ ಆಗ್ಯದು. ಲೇ, ಶೂಟ್ ಮಾಡೋರು ತಾನೇ ಇದು ಅದು ಗಾಳಿಪಟ ಶೂಟ್ ಮಾಡಿರೋದು. ನಾನೇ ಗಾಳಿಪಟ ಸಾಂಗು.
ಗೈಸ್ ಇದು ಕೈಯೆಲ್ಲ ಕೊಳೆಯಾಗಿದೆ, ಯಾಕೆ ಅಂತ ಗೊತ್ತಾಗುತ್ತಾ ಗೈಸ್? ಈಗ ತಾನೇ ನೋಡಿ ಬಿಸಿಲು ಹೆಂಗೆ ಹೊಡಿತಿದೆ, ಜೋರು ಮಳೆ ಬಂದು ನಮ್ಮ ಅಜಯ್ ಬೈ ಅವರು ಪಠಾರ್ ಅಂತ ಬಂದು ನಿಲ್ಸಿದ್ರು. ನಾವು ಗಿಡ್ಡಾಗಿ ಬಿದ್ದೆ. ಈಗ ಗಾಡಿಗೇನು ಪ್ರಾಬ್ಲಮ್ ಆಗಿಲ್ಲ, ಕೈಗೂ ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ, ಒಂದೇ ಒಂದು ಸಣ್ಣ ಡಾಟ್ ಬಿದ್ದಿದೆ ಯಶಸ್ಗೆ. ಈಗ ಆರಾಮಾಗಿ ದೇವ್ರ ದಯದಿಂದ ನೆಮ್ಮದಿಯಾಗಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೋಡಿ ನೋಡಿ, ಇದೇ ಸ್ಪಾಟ್ ಅಂದ್ರೆ ಹಿಂಗೆ ದಬಾಕ ಬಿದ್ದಿದ್ದು. ದಿಸ್ ಸ್ಪಾಟ್ ಭಯಂಕರ ಇತ್ತು ಗೈಸ್, ಭಯಂಕರ. ಲಿಖಿತ್ ಗಾಡಿ ಇದೆ ಗೈಸ್. ಶೂಟಿಂಗ್ ಪ್ಲೇಸ್ಗೆ ಹೋಗಿ ಮಳೇಲಿ ನಿಂತ್ಕೊಂಡು ಪಜಿತಿ ಮಾಡ್ಕೊಂಡು ರೆಸ್ಟ್ ಗೀಸ್ ತಗೊಂಡು ಫ್ರೆಶ್ ಅಪ್ ಆಗಿ ಹುಡುಗರು ಇನ್ನೊಂದು ಮಗ ಆಗಲಿ ಒಂದು ಪ್ಲೇಟ್ ಗೋಬಿ ತಿಂದು ನಾನೇನೋ ಆರ್ಡರ್ ಮಾಡಿದ್ದೀನಿ. ಚಳಿ ಆಯ್ತಲ್ಲ, ಮಶ್ರೂಮ್ ಲೆಮನ್ ಡ್ರೈ ಹೇಳಿದ್ದೀನಿ, ಇನ್ನೊಂದು ವೆಜ್ ಬಿರಿಯಾನಿ ಹೇಳಿದ್ದೀನಿ. ಮಧ್ಯಾಹ್ನ ಕಬಾಬ್ ತಿಂದೆ ಅಷ್ಟೇ ಗೈಸ್, ಇನ್ನೇನು ತಿಂದಿಲ್ಲ. ಆ್ಯಂಡ್ ಸ್ಪೀಕರ್ ಹೋಗ್ಬಿಟ್ಟಿದೆ, ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಾಯಿಲ್ಲ, ನಾರ್ಮಲ್ ರೆಕಾರ್ಡಿಂಗ್. ನಂದು ಚಾರ್ಜರೇ ಹೋಗ್ಬಿಟ್ಟಿದೆ. ಅಯ್ಯೋ ಇವನ್ ಫೋನ್ ಅಂತೂ ಯಪ್ಪ. ಅದೇನದು ಡಿಸ್ಪ್ಲೇ ಒಂದು ಬರೋದದು ಲಿಕ್ವಿಡ್ ಡಿಟೆಕ್ಟೆಡ್ ನಾಟ್ ಇನ್ ಬಾಡಿ, ಇನ್ ಫೋನ್. ಅರ್ಥವಾಯಿತು ಬಿಡಿ. ಪನ್ನೀರ್ ಮಂಚೂರಿಯನ್ ಫ್ಲೇವರ್ ಅಷ್ಟೇ. ಪನ್ನೀರ್ ಮಂಚೂರಿಯನ್ ಚೆನ್ನಾಗಿದೆ ಗೈಸ್. ಇದು ಮನಸ್ಸಲ್ಲಿ ಖಾರ ಐತೆ ಅಂತ ಹೇಳ್ಬಿಡು. ಹೂವೆಲ್ಲ ಫುಲ್ ನೆನೆ ದಟ್ಟಿಂಗ್ ಮಾಡ್ಬಿಟ್ಟು ಒದ್ದೆ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಕವರ್ ತಗೊಂಡು ಹಾಕತಾ ಇದೀವಿ. ನಾನು ವಿತ್ ರಬ್ಬರ್ ತಗೊಂಡು ಹಾಕತಾ ಇದ್ದೀನಿ. ನೋಡಿ ಕೆಲಸ ಆಯ್ತು. ಎಲ್ಲರೂ ಅವರು ಅವನು ಎಲ್ಲ ಕವರ್ ಹಾಕೊಂಡು ಅದನ್ನ ಕರೆಕ್ಟ್. ಏನೋ ರೂಮಲ್ಲಿ ಏನಾಯ್ತು ಗೊತ್ತಾ, ನನ್ನ ಮಗನ ಜ್ವರ ಬಂದ್ಬಿಡ್ತು. ಟ್ಯಾಬ್ಲೆಟ್ ಕೊಟ್ಟಿದ್ದು ಸರಿ ಹೋಗೋನೆ. ಚಳಿ ಬಂದಿದ್ಯಾ? ಹೌದು, ಚಳಿ ಇದ್ದಕ್ಕಿದಂಗೆ ಏನೋ ಬಂದಿದೆ. ಏನೋ ನೋಡಿದ್ದೀನಿ ಅನ್ಸುತ್ತೆ ರಾತ್ರಿ. ಇವತ್ತಿನ ಬ್ಲಾಗು ತಿಂಡಿಯಿಂದ ಶುರು. ದೋಸೆ ಮಾಡಿದ್ದೀನಿ. ಅವನು ಚೆನ್ನಾಗಿದ್ದಾವ. ಇವನು ಬಿಸಿಬೇಳೆ ಬಾತ್ ಮಾಡೋನೆ. ಅವ್ನು ನೀನೇನು ಮಾಡಿರೋದು? ಸೆಟ್ ದೋಸೆ ಮಾಡಿಲ್ಲ. ಮಿಕ್ಕವರೆಲ್ಲ ಬಿಸಿಬೇಳೆ ಬಾತೆ. ಚಳಿ ಅಂದ್ಬಿಟ್ಟು ಬಿಸಿ ಬಿಸಿ ಕೊಡ್ಸಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಕೈಯೆಲ್ಲ ಕಡ್ಕೊಬಿಟ್ಟಿತ್ತು ಕಚ್ಕೊಬಿಟ್ಟಿತ್ತು. ಆಮೇಲೆ ವಿಕ್ಸ್ ಏನೋ ಟ್ಯಾಬ್ಲೆಟ್ ಏನೋ ನುಂಗಿಸಿ ಒಂಚೂರು ಸ್ಟಡಿ ಮಾಡಿದ್ವಿ. ಸದ್ಯ ನಿನ್ನೆ ಅಂತೂ ನಂಗೆ ಜ್ವರ ಬಂದಿಲ್ಲ. ನಾನು ಜ್ವರ ಬರುತ್ತೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತಂದಿದ್ದೆ. ಈಗ ನನಗೆ ಜ್ವರ ಬಂದ್ಬಿಡ್ತು. ಅಂದರೆ ಟ್ಯಾಬ್ಲೆಟ್ ಅವನು ಕೊಟ್ಟ. ನನಗೋಸ್ಕರ ಒಂದು ಪ್ಲೇಟ್ ಕೇಸರಿ ಬಾತ್ ಹೇಳೋಣ. ಜ್ವರ ಬಂದೈತೆ ಅವನಿಗೆ ಬೇಡ ಅಂತ ನಾನೇ ಇಸ್ಕೊಂಡೆ. ನೋಡಿ ನಿಂದು ತಾಯಿ ಗುಣ ತಗೋಚೇತು ಬೇಡ ನನಗೆ ಒಂದು ಸ್ಪೂನು. ನೀನು ಯಾವ್ದ್ರಲ್ಲಿ ನೋಡಿಬೇಕು, ಏನ್ರಲ್ಲಿ ನೋಡಿಬೇಕು? ಎಕ್ಸ್ಪ್ರೆಷನ್ ನಂದು ನೋಡಿ ಎಲ್ಲರದು ಬ್ರೌನ್ ನಂದು ಒಬ್ಬನ ವೈಟ್. ಎಷ್ಟು 40 ಫುಲ್ಲು ಗಲೀಜು ನೋಡಿ ಹೆಂಗೆ ಆಗೋಗಿದೆ. ಅಯ್ಯಪ್ಪ. ಹಾಂ ಹಂಗೆ ಹೋಯ್ತಾ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಪೆಟ್ರೋಲ್ ಬಂಕೆ ಗೊತ್ತಿದೆ. ಹಾಂ ನಡೆಯೋತ್ತೆ ಕೋಟೆ ಬೆಟ್ಟಕ್ಕೆ ನೆಕ್ಸ್ಟ್ ಪಾಯಿಂಟು. ಅದಾದಮೇಲೆ ಬೇರೆ ಪಾಯಿಂಟ್ ಹೋಗಿ ನೋಡ್ಬೇಕು. ಅಲ್ಲೋಗಿ ಅಲ್ಲಿ ಜಾಗಗಳೇ ಆದರೆ ನಿಯರ್ ಟು ಐತೆ ಅಂತ. 800 ಇದಕ್ಕೆ ನಿಂಗೆ ಅದಕ್ಕೂ ಅಷ್ಟೇ ಬೇಕಾ? ಬೇಕಾಗಿಲ್ಲ ಕಣ. ಒಂದು 5 ಲೀಟ್ರ್ ಹಾಕ್ಸೋದಕ್ಕೆ ಹೇಳ್ತೀನಿ. ಹಾಕ್ಸೋದು ಹಾಂ ಎಷ್ಟು? ಗೈಸ್ ಈಗ ಡೈರೆಕ್ಟು ಮಡಿಕೇರಿ 71 ಕಿಲೋಮೀಟರ್ಸ್ ಐತೆ. ಕೋಟೆ ಬೆಟ್ಟ ಗೊತ್ತು 71 ಬಟ್ A few moments later. ಮೈಸೂರವರಾ? ಅಲ್ಲ, ಶಿವಮೊಗ್ಗ. ಆ ಕಡೆ ಕ್ರಾಸಲ್ಲಿ ಹೋಗಿರೋ ಆಗಿರೋದು.
ನಡೀರಪ್ಪ. ಅಷ್ಟು ತಿಂದಾಕ್ ಬರೀತೇನೆ, ಬ್ಯಾಗ್ ಬಿದ್ದೈತೆ ಸುಮ್ಮನೆ ಹೋಯ್ತಾವನೆ. ಅದು ಬಿದ್ದೋಯ್ತೆ ಇಲ್ಲಿಗೆ ನ್ಯಾದಾಡ್ದಂಗೆ ಆದ್ರೂ ಗೊತ್ತಾಯ್ತಲ್ಲ. ಹಿಡ್ಕೊಳ್ಳೋ ಟಪಕ್ಕಂತ ಬಿದ್ದೈತಾ? ಹೇಳ್ಬೇಕಂತ ನೀವು ಇಲ್ಲಿ ಇವಾಗ ಬಿದ್ದಿತ್ತು ಕಣ. ಹೇಳಕ್ ಕೂಗ್ತಾ ಇದ್ರಾ? ಏನು ಬಡಿತವನೆ ಅವ್ರದ್ದು ಬಿದ್ದೈತಿತ್ತು, ಅವ್ರಿಗೆ ಹೇಳ್ದ್ವಿ, ಅವ್ರಿಗೆ ಹೇಳ್ದೆ. ಅವ್ರು ಸರಿ ಮಾಡ್ಕೊಂಡು. ಇಸ್ ವೆದರ್ ಮಾತ್ರ ಚಿಂದಿ ಐತೆ, ಒಳ್ಳೆ ರೈಡಿಂಗ್ ಐತೆ, ಸಕ್ಕತ್ತಾಗಿದೆ. ಈ ಕಡೆಗೆ ಅಷ್ಟು ಮಳೆನೂ ಇಲ್ಲ, ಅಷ್ಟು ಫಾಗೂ ಇಲ್ಲ, ಒಂದು ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಐತೆ, ಎಲ್ಲ ಚೆನ್ನಾಗೈತೆ ವೆದರ್, ಸೂಪರ್ ಆಗಿ. ಇಲ್ಲ ಅದೇ ಕರೆಕ್ಟಾಗಿ ನೀನು ಕವರು ಇಲ್ಲಿ ನೋಡಿ. ಇಲ್ಲ ಕೈಯಲ್ಲಿ ಹಿಡ್ಕೊಂಡ್ ಬಂದೈತಾನೆ ಫೋನ್ನ. ಲಗೇಜ್ ಜುರೋಫ್ ತರ ಬರುತ್ತಲ್ಲ, ಹತ್ರ ಬರೋದಲ್ಲ. ಅಯ್ಯೋ ನಾವು ಪ್ಲಾನ್ ಇಲ್ಲ ಹಂಗೆ, ಬಟ್ ಹಾಂ ಇಸ್ಕೊಬಿಡು. ಒಂದೇ ಒಂದು ಸೆಲ್ಫಿ ಬ್ರೋ. ಬನ್ನಿ ಯಾವ್ರು ಬ್ರೋ? ಶಿವಮೊಗ್ಗ. ಸ್ವಲ್ಪ ಗಾಡಿ ಕಾಣಂಗೆ ಬನ್ನಿ ಸ್ವಲ್ಪ. ನೀವೊಂದು ಏ ಇಪ್ಪತ್ತು ಮಾಡ್ತಾವನು ಗೈಸ್. ಮಳ್ಳಳ್ಳಿ ಫಾಲ್ಸ್ ಒಂದು ಗಾಡಿಗೆ 20 ರೂಪಾಯಿ. ಒಂದು ಟೋಟಲ್ 3 ಗಾಡಿ ಐತೆ. ಅವರು 1 2 3 ಇವ್ರು 3 ಜನ ಆಡೋರ. ನಮ್ಗೆ ಹೆಂಗೆ ಮಾನ್ಸೂನ್ ಸೀಸನ್ ಗೈಸ್, ಲಿಟ್ರಲಿ ಮಾನ್ಸೂನ್ ಸೀಸನು ಜೂನು ಜುಲೈ. ಇದಂಗೆ ಎಲ್ಲ ಕೆಲಸನೆಲ್ಲ ಸೈಡ್ಗೆ ಇಟ್ಬಿಟ್ಟು ಪ್ಲ್ಯಾನ್ ಮಾಡ್ಬಿಡಿ ಅಷ್ಟೇ. ಏನಾದರೂ ಬಂದು ಇಲ್ಲಿ ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ನೋಡಿ, ವೆದರ್ ನೋಡಿ. ನಾನು ಮಾಡೇ ಇಲ್ಲ. ಬಿಸ್ಲೆ ಘಾಟಲ್ಲಿ ಬಂದ್ವಿ ಗಾಯ್ಸ್, ಸಖತ್ತಾಗಿತ್ತು, ಸಖತ್ತ. ದುಡ್ಡೇನು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಸಂಪಾದನೆ ಮಾಡ್ಬೋದು. ಒಂದು ಟೈಮ್ ಇಲ್ಲಿ ಇವತ್ತು ದುಡ್ಡು ಲೆಕ್ಕ ಹಾಕ್ತಿದ್ರೆ ತೃಪ್ತಿಯಿಂದ ಒಬ್ಬ ನೆಕ್ಸ್ಟ್ ಲೆವೆಲ್. ಈ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ಬಂದಿತ್ತು ಬಂದ್ವಲ್ಲ, ಅಪ್ಪ ಒಂದೊಂದು ಬೈಕ್ ಹಿಂದೆ ಬರ್ತಾ ಇದ್ರೆ ಅದೊಂಥರ ಡ್ರೀಮ್ ಆತ ಹಿಡಿದ್ರೆ ಅಲ್ಲಿ ಇಲ್ಲಿ ಅಂತ. ಈಗ ನಾವು ಹೊರಗಡೆ ಹೋಗ್ತೀವಲ್ಲ, ಬೇಕೇ ಬೇಕು. ಚೆನ್ನಾಗಿತ್ತು. ಆದ್ರೂ ನೀವು ಜಾಯ್ನ್ ಆಗಿದ್ದು ಸಖತ್ ಮಜಾ ಐತೆ. ನಮಗೂ ನೀವು ಸಿಕ್ಕಿದ್ದು ಬಹಳ ಇಷ್ಟ ಆಯ್ತು. 2 ದಿವಸ ರೇಡು ನಿಂದಿ ಆಮೇಲೆ ನೀ ದಬಾಕ ಬಿಟ್ಟಿ. ಆಮೇಲೆ ಕ್ಯಾಮ್ರಾ ಎಸಿ ವಾಪಸ್ ಬರ್ತದೆ. ಶಿವಲಿಂಗ ಇದ್ರೆ ಎತ್ಕೊಂಡು ಹಂಗೆ ಎಲ್ಲ ಟೋಟಲ್ ಆಗಿ ಎಷ್ಟು ಜನ ಹುಡುಗರಿದೀವಿ ಅಷ್ಟನ್ನು ನೆನ್ನೆ ನಾಯಿನೇ ಬಿಡ್ಲಿಲ್ಲ. ನಾಯಿ ಕುತ್ಕೋತ ಹೋಗ್ಬಿಟ್ಟು ಎಲ್ಲರೂ ಒಬ್ಬ ಕಚ್ಕ ಅಂತ ತಂದ್ಬಿಟ್ರತೆಗೆ ಆಕ ಒಂದು ಫೋಟೋ ಅಂತ. ಮೈಸೂರು ಅವ್ರಿಗೆ ಹೇಳ್ಬಿಡ್ಬೇಕಿತ್ತು ಕಣ. ಫೋನ್ ಇಲ್ಲ ನಮ್ಮ ಹತ್ರ ಹೇಳೋಕ್ಕೆ. ಸಾರಿ ಫಾರ್ ನಿಮ್ಮ ಬಿಟ್ಟು ಹೋಗ್ತಿದ್ದೀವಿ. ಯಾವುದೋ ಬೆಟ್ಟಕ್ಕೆ ನೆಕ್ಸ್ಟ್ ಸ್ಪಾಟಿಗೆ ಬರ್ತೀವಿ ಅಂತ ಹೇಳಿದ್ದೀವಿ. ನಿಮ್ಮ ಜೊತೆ ಟೈಮ್ ಆಗಿದೆ, ನಾವು ಮೈಸೂರಿಗೆ ಹೋಗ್ಬೇಕು. ನೆನ್ನೆ ಬಂದಿದ್ದು ನಾವು. ಸೊ ಬಾಯ್ ಗಾಯ್ಸ್. ಸಾರಿ, ಅದು ರೈಡು ನಮ್ಮ ಜೊತೆ ರೈಡ್ ಬಂದಿದ್ದು ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಿಗೋದ ಮತ್ತೆ ನನ್ನ ಇನ್ಸ್ಟಾ ಐಡಿ ವೀಡಿಯೋಸು ಫೋಟೋಸು ಎಲ್ಲ ಅಂಜನ್ ಎಲ್ಲ ಕಳಿಸ್ತೀನಿ. ಖಂಡಿತವಾಗ್ಲೂ 1 ವೀಕ್ ಒಳಗಡೆ ಶೇರ್ ಮಾಡಿ ಗೈಸ್. ಎಲ್ಲ ಅಲ್ಲ ಬಿಡ್ತಾ ಇದ್ದೀನಿ ಅಂತ ಹೇಳೋಣ. ಅದು 7 ಸ್ಟೆಪ್ಸ್ ಇತ್ತಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಸ್ಟೆಪ್ಸ್ ಇತ್ತಲ್ಲ, ಹತ್ತಕ್ಕಾಗಲಿಲ್ಲ ಅಂದ್ಬಿಟ್ಟು ನೈಟ್ ಲೇಟ್ ಆಗೋಯ್ತದೆ ರೀಚ್ ಆಗೋದು ಮನೆಗೆ. ಅಂದರೆ ಅವರು ಹೊರಡಬೇಕು, ಬಟ್ ಅವ್ರ ಗಾಡಿ ಎಲ್ಲ ಅಲ್ಲೇ ಇದೆ. ಎಲ್ಲರ ಗಾಡಿ ಎಲ್ಲೇ ಐತಲ್ವಾ ಬೈ? ಅವ್ರ ಗಾಡಿ ಎಲ್ಲ ಅಲ್ಲೇ ಐತೆ. ಸಾರಿ ಗೈಸ್,
ಬಿಟ್ಟಿದ್ದೀವಿ. ಏನೇ ಇದ್ರು ಮೆಸೇಜ್ ಮಾಡಿ. ಅದಕ್ಕೆ ಹೋಗ್ಬೇಕಾ ಸ್ಪಾಟ್ಗೆ ಟೈಮ್ ಆಗ್ಬಿಟ್ಟೈತೆ. ಗಾಡಿ ಓಡ್ಸಕ್ ಬರಲ್ಲ ಅಂತ ಕಿರಣ್ ನಿಮ್ಗೆ. ಈಗ ಪ್ರೂವ್ ಮಾಡಿ. ಫಸ್ಟ್ ಗೇರ್ ಹಾಕ್ಬಿಟ್ಟು ಒಂದೇ ಒಂದ್ ಫೋನು 4 ಮಂಗ್ಲಿಂದ 4 ಲಾರಿ ಬಂತು ಅಂದ್ರೆ ಹೆಣ ಉದ್ರಿಸ್ಬಿಡ್ತಾರ ನಾನ್ ಮಾಡ್. ಮೈಸೂರು ಊಟ ಎಲ್ಲ ಆಗಿದೆ. ಇಲ್ಲೇ ಊಟ ಮಾಡ್ಕೊಂಡು ಇನ್ನು ಮೈಸೂರು ಹೋಗ್ತಾ ಇದೀವಿ. ಇನ್ನು ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟಾಗಿ. ಅದಕ್ಕೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಬಿಡೋಣ ಅಂತ. ಯಾಕೋ ಸ್ವಲ್ಪ ಮೂಡ್ ಆಫ್ ಆಗೋಯ್ತು. ಒಂದು ಪಾರ್ಟ್ ಆಫ್ ಜಾಗದಲ್ಲಿ ಏನೋ ಇನ್ಸಿಡೆಂಟ್ ನಡೀತು. ಅಂದರೆ ಇನ್ಸಿಡೆಂಟ್ ಅಂದರೆ ಜಗಳ ಅಂತ ಅಲ್ಲ, ಏನೋ ನಮ್ಮದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಕುಶಾಲನಗರದಿಂದ ಇಲ್ಲಿಗೆ ಮೈಸೂರಿಗೆ 90 ಕಿಲೋಮೀಟರ್ಸ್ ಐತೆ. ಇನ್ನು ನಾನ್ ಸ್ಟಾಪ್ ಎಲ್ಲೂ ಇಳಿದಂಗೆ ಇಲ್ಲಿಂದ ಓಡಿಸ್ಕೊಬಿಟ್ಟು ಅಲ್ಲಲ್ಲಿ ಸ್ಟಾಪ್ ಅಂದರೆ ನಿಲ್ಲಿಸಿದ್ರೆ ನಾನು ಎಕ್ಸ್ಚೇಂಜ್ ಆಯ್ತೀನಿ ಗಾಡಿ. ಇಲ್ಲಿ ಓಡಿಸ್ತೀನಿ ಈಗ. ಊಟ ಗೀಟ ಇಲ್ಲಿ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿದೈತೆ. ಸೊ ಇವತ್ತಿಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ 2 days ಟ್ರಿಪ್ ನನಗಂತೂ ಇಷ್ಟ ಆಯಿತು. ನಿಮಗೆ ವೀಡಿಯೋಸ್ ನೋಡಿ ನಿಮಗೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.